ಮೂರನೇ ವಿಶ್ವ ಯುದ್ಧದ ಮುನ್ಸೂಚನೆಗಳು ಕಾಣ್ತಾ ಇದೆ. ಯಾಕಂದ್ರೆ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿರೋದು, ಹಿಂದೆ ಅಟ್ಯಾಕ್ ಮಾಡಬೇಕಾದ್ರೆ ಒಂದಷ್ಟು ಸೂಚನೆಗಳಿತ್ತು. ಆದ್ರೆ ಇಸ್ರೇಲ್ ಮೇಲೆ ಇರಾನ್ ನಿಂದ ಭೀಕರ ಮಿಸೈಲ್ ದಾಳಿ, ಏಕಕಾಲಕ್ಕೆ 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ದಾಳಿ ಮಾಡಿದೆ. ಇಸ್ರೇಲ್ನ ಪ್ರಮುಖ ಪ್ರದೇಶ ಟಾರ್ಗೆಟ್ ಮಾಡಿದಂತ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಟೆಲ್ ಅವೀವ್ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಇಸ್ರೇಲ್ನ ಆಕಾಶದಲ್ಲಿ ಇರಾನ್ ಕ್ಷಿಪಣಿಗಳ ಘರ್ಜನೆ ಜೋರಾಗಿರೋದು, ತಕ್ಕ ಸಮಯ ಸ್ಥಳದಲ್ಲಿ ಪ್ರತೀಕಾರ ಅಂತ ಇಸ್ರೇಲ್ ಕೂಡ ಈಗ ವಾಪಸ್ ಎಚ್ಚರಿಕೆಯನ್ನು ಕೊಟ್ಟಿದೆ, ಸವಾಲ್ ಹಾಕಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಾ ಇದೆ. ನಾನೂರಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಏಕಕಾಲದಲ್ಲಿ ಇಸ್ರೇಲ್ನತ್ತ ಈಗ ದಾಳಿ ಮಾಡಿರುವುದು. ಕ್ಷಿಪಣಿಗಳ ಮೂಲಕ ಇಸ್ರೇಲ್ನ ಪ್ರಮುಖ ಪ್ರದೇಶಗಳ ಮೇಲೆ ಅಟ್ಯಾಕ್ ಆಗಿದೆ. ಅದರಲ್ಲೂ ಟೆಲ್ ಅವೀವ್ ಮೇಲೆ ಆಗಿರುವಂತಹ ದಾಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಏನು ಇಸ್ರೇಲ್ ಅಟ್ಯಾಕ್ ಮಾಡಿತ್ತು, ಹೆಜ್ಬುಲ್ಲಾ ನಾಯಕನನ್ನ ಮುಗಿಸಿತ್ತು. ಅದಾದ ನಂತರ ಇದೀಗ ಇರಾನ್ ಬಹಳ ಅಗ್ರೆಸಿವ್ ಆಗಿ ಈಗ ಮುಂದೆ ಹೆಜ್ಜೆ ಇಟ್ಟಿರೋದು. ಏನು ಅಮೆರಿಕ ಕೂಡ ಅಧಿಕೃತವಾಗಿ ಇಲ್ಲಿ ಎಂಟ್ರಿ ಆಗಿರೋದು ಕೂಡ ನಾವು ಗಮನಿಸಬೇಕು. ಇಸ್ರೇಲ್ನ ಪ್ರಮುಖ ಪ್ರದೇಶ ಟಾರ್ಗೆಟ್ ಮಾಡಿದಂತ ಇರಾನ್, ಸೊ ಟೆಲ್ ಅವೀವ್ ಮೇಲೆ ಬ್ಯಾಕ್ ಟು ಬ್ಯಾಕ್ ದಾಳಿಗಳನ್ನ ಮಾಡಲಾಗಿದೆ. ಸುಮಾರು 400ಕ್ಕೂ ಹೆಚ್ಚು ಮಿಸೈಲ್ಗಳನ್ನ ಈಗ ದಾಳಿ ಮಾಡಲಾಗಿದೆ ಅಲ್ಲಿ, ಮಿಸೈಲ್ಗಳನ್ನ ಬಳಸೋ ಮೂಲಕ. ಹಾಗಾಗಿ ಮಿಡಲ್ ಈಸ್ಟ್ ನಲ್ಲಿ ಸದ್ಯಕ್ಕೆ ಯುದ್ಧದ ಕಾರ್ಮೋಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ವ್ಯಾಪಿಸುತ್ತಾ ಅನ್ನೋ ಭಯ, ಆತಂಕ ಸಹಜವಾಗಿದೆ. ಇಸ್ರೇಲ್ ನೀವು ಏನ್ ಮಾಡಿದರೆ ಈಗ ದಾಳಿ, ಅದಕ್ಕೆ ತಕ್ಕ ಶಾಸ್ತಿ ನಿಮ್ಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬೆಂಜಮಿನ್ ನೆತನ್ಯಾಹು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರ 10ರಷ್ಟು ವಾಪಸ್ ನಾವು ನಿಮಗೆ ಕೊಡ್ತೀವಿ ಅಂತ. ಇರಾನ್ಗೆ ಎಚ್ಚರಿಕೆ ಕೊಟ್ಟಿರುವಂತ ಅಮೆರಿಕ, ಬ್ರಿಟನ್ ಎಲ್ಲರೂ ಕೂಡ. ಸೊ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಸದ್ಯಕ್ಕೆ ನಾವು ನೋಡ್ತಿರೋ ಹಾಗೆ 400ಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ದಾಳಿಯನ್ನ ಮಾಡಲಾಗಿದೆ. ಟೆಲ್ ಅವೀವ್ ಇಸ್ರೇಲ್ನ ಪ್ರದೇಶ, ಪ್ರಮುಖವಾದಂತಹ ಪ್ರದೇಶ, ಇಲ್ಲಿ ಅಟ್ಯಾಕ್ ಆಗಿದೆ. ಸೊ ಇಸ್ರೇಲ್ ಮೇಲೆ ಇರಾನ್ ನಿಂದ ಭೀಕರ ಮಿಸೈಲ್ ದಾಳಿ. ಈಗಾಗಲೇ ಸಾವಿನ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇದೆ. ಜೊತೆಗೆ ಜನರನ್ನ ಬೇಗ ಬಂಕರ್ಗಳಿಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಇಂಥ ಒಂದು ಅಟ್ಯಾಕ್ ಆಗ್ತಿರುವಂತಹ ಸಂದರ್ಭದಲ್ಲಿ. ಸೊ ಇಸ್ರೇಲ್ನ ಪ್ರಮುಖ ಪ್ರದೇಶ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ನಡೆಸಿದೆ. ಇರಾನಿಯನ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಸ್ರೇಲ್ ಮೇಲೆ ದಾಳಿ ಮಾಡಿರೋದು. ಸುಮಾರು 400ಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಏಕಕಾಲದಲ್ಲಿ ಯಾವುದೇ ಬ್ರೇಕ್ ಕೊಡದೆ ಒಂದಾದ್ಮೇಲೆ ಒಂದು ಮಿಸೈಲ್ಗಳು ಬಂದು ಅಲ್ಲಿ ಅಪ್ಪಳಿಸಿದ್ವು. ನೀವು ಆ ದೃಶ್ಯವನ್ನ, ಆ ಸೌಂಡ್ ಅನ್ನ ಗಮನಿಸಬಹುದು. ಒಂದು ಯುದ್ಧದ ಭೀಕರತೆ ಹೇಗಿರುತ್ತೆ, ಒಂದು ಮಿಸೈಲ್ ದಾಳಿ ಆದಾಗ ಅಲ್ಲಿನ ದೃಶ್ಯಗಳು ಹೇಗೆ ಕಂಡು ಬರ್ತವೆ ಅಂತ. ಇಸ್ರೇಲ್ ಮೇಲಿನ ದಾಳಿಯನ್ನ ತೀವ್ರವಾಗಿ ಖಂಡಿಸಿದಂತ ಅಮೆರಿಕ ಪ್ರತಿ ಬಾರಿ ಯಾವುದಾದ್ರೂ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಆದಾಗ ಈ ಅಮೆರಿಕ ಒಂದು ಇದ್ದೇ ಇರುತ್ತೆ. ಇರಾನ್ ನೆಲಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿರುವಂತ ಅಮೆರಿಕ ಇಸ್ರೇಲ್ ಮೇಲಿನ ದಾಳಿಯನ್ನ ತೀವ್ರವಾಗಿ ಖಂಡಿಸಿದೆ. ಅಮೆರಿಕ ಹಲವಾರು ಬಾರಿ ಒಂದು ರಾಷ್ಟ್ರವನ್ನ ಇನ್ನೊಂದು ರಾಷ್ಟ್ರದ ಮೇಲೆ ಎತ್ಕಟ್ಟಿ ಅವ್ರವ್ರು ಕಿತ್ತಾಡೋ ಹಾಗೆ ಮಾಡಿ ನಂತರ ದೊಡ್ಡಣ್ಣನ ಹಾಗೆ ಪ್ರತಿ ಬಾರಿ ಪೋಸ್ ಕೊಡುವಂತ ಅಮೆರಿಕ ನಾವು ಈ ಬಾರಿ ಕೂಡ ನೋಡ್ತಾ ಇದ್ದೀವಿ. ಈಗ ಏಕಕಾಲಕ್ಕೆ 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ದಾಳಿಯಾಗಿದೆ. ಇಸ್ರೇಲ್ನ ಪ್ರಮುಖ ಪ್ರದೇಶ ಟಾರ್ಗೆಟ್ ಮಾಡಿರುವಂತ ಇರಾನ್. ಸೊ ಈಗ ಏನು ಅಲ್ಲಿಂದಲೇ ಜೋ ಬೈಡನ್ ಅಮೆರಿಕಾದಿಂದಲೇ ಪ್ರತಿಯೊಂದನ್ನು ಕೂಡ ಮಾನಿಟರ್ ಮಾಡ್ತಿರುವಂತ, ಗಮನಿಸ್ತಾ ಇರೋದು ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಈಗ ಈ ದಾಳಿಯ ಬಗ್ಗೆ ಎಚ್ಚರಿಕೆಯನ್ನ ನೀಡಲಾಗಿದೆ.